ಇದು ಸುಮಂಗಲಿ ಕನ್ನಡ ಟಿವಿ ಅಫಿಷಿಯಲ್ ಯೂಟ್ಯೂಬ್ ಚಾನೆಲ್. ವೀಕ್ಷಿಸಿ. ಶ್ರೀರಂಗಪಟ್ಟಣದಿಂದ ಪಾಲಹಳ್ಳಿಗೆ ಹೋಗುವ ಮಾರ್ಗ ಮಧ್ಯೆ ಪಕ್ಷಿಧಾಮಕ್ಕೆ ತಿರುಗುವ ರಸ್ತೆಯಲ್ಲಿ ಅರ್ಧ ಕಿಲೋಮೀಟರ್ ಮುಂದೆ ಸಾಗುತ್ತಿದ್ದಂತೆ ಬಲಕ್ಕೆ ರಸ್ತೆ ತಿರುಗಲಿದೆ. ಅಲ್ಲಿಂದ ಸ್ವಲ್ಪ ದೂರ ಮುನ್ನಡೆದರೆ ಕಾಣಲಿದೆ ಈ ಭಾಗದ ಶಕ್ತಿ ದೇವತೆ ಓಣಿಮಾರಮ್ಮ ದೇವಿಯ ದೇವಸ್ಥಾನ. ಸುಮಾರು 80 ವರ್ಷಗಳಿಂದಲೂ ಕಲ್ಲು ಮಂಟಪದಂತಿದ್ದ ಸಣ್ಣ ಗುಡಿಯೊಳಗೆ ಕಲ್ಲು ರೂಪದಲ್ಲಿ ಪೂಜಿತಳಾಗಿದ್ದ ಓಣಿಮಾರಮ್ಮ ಇಂದು ದೇವಸ್ಥಾನದ ಸುತ್ತಮುತ್ತಲಿನ ಜಮೀನ್ದಾರರು ಮತ್ತು ಪಾಲಹಳ್ಳಿ ಗ್ರಾಮಸ್ಥರ ಆಸಕ್ತಿ ಮತ್ತು ಪ್ರಯತ್ನದಿಂದ ಈ ದೇವಾಲಯ ಹೊಸ ರೂಪ ಪಡೆದು ಕಂಗೊಳಿಸುತ್ತಾ ಪ್ರಶಾಂತತೆಯಿಂದ ಕೂಡಿದೆ. ಈ ದೇಗುಲದ ಪ್ರವೇಶ ದ್ವಾರದಿಂದ 2 ಅಡಿ ಕೆಳಭಾಗದಲ್ಲಿನ ಗುಡಿಯಲ್ಲಿ ಹಿತ್ತಾಳೆ ಲೋಹದಿಂದ ಮಾಡಿದ ಪ್ರತಿಮೆಯ ಮುಖ ಕವಚ ಧರಿಸಿ ವಿರಾಜಮಾನಳಾಗಿ ಓಣಿಮಾರಮ್ಮ ಇಲ್ಲಿ ನೆಲೆಗೊಂಡಿದ್ದಾಳೆ. ಬೇಡಿ ಬರುವ ಭಕ್ತರ ಸಕಲ ಸಂಕಷ್ಟಗಳನ್ನು ದೂರ ಮಾಡಿ ಅವರವರ ಇಷ್ಟಾರ್ಥಗಳನ್ನು ಈಡೇರಿಸುತ್ತಾ ಪ್ರಸನ್ನ ವದನದಿಂದ ಆಕರ್ಷಿತಳಾಗಿದ್ದಾಳೆ ಮಹಾಲಕ್ಷ್ಮಿ ಓಣಿಮಾರಮ್ಮ. ನಾವು ಸ್ವಾಮಿಗೌಡ ಅಂತ ಓಣಿಮಾರಮ್ಮ ದೇವಸ್ಥಾನ ಟ್ರಸ್ಟ್ನ ಅಧ್ಯಕ್ಷರು. ಈ ದೇವಿಯ ಮೂಲ ಅಂದರೆ 70-80 ವರ್ಷಗಳ ಹಿಂದೆ ಇಲ್ಲಿ ಒಂದು ಹುತ್ತ ಬೆಳೆದು ಹುತ್ತದ ಮೇಲ್ಗಡೆ ಗಿಡಗಳು ಬೆಳೆದು ಮುಳ್ಳಿನ ಗಿಡಗಳು, ಅದನ್ನು ತೆಗೆಯುವಾಗ ಜಿ ಮರಿಯಪ್ಪನ ಗದ್ದೆ ಒಂದು ಲಿಂಗ ಕಂಡು ಆ ಲಿಂಗದ ಕಂಡ ಅನಂತರ ಲಿಂಗ ಆಯ್ತಲ್ಲ ಅಂದ್ಬಿಟ್ಟು ಅವ್ರೇನು ಮಾಡವ್ರೆ, ಲಿಂಗ ಸಿಕ್ಕಿದಾಗ ಆ ಹುತ್ತನ್ನು ತೆಗೆದ ತಕ್ಷಣವೇ ಅದು ಪೂಜೆ ಮಾಡಬೇಕು ಅಂದ್ಬಿಟ್ಟು ಇಲ್ಲಿ ಕಲ್ಲಿನ ಕೆಲಸ ಮಾಡುತ್ತಿದ್ದ ಮುನಿಯಮ್ಮ ಅವರು ಒಂದು 8-10 ಮಂದಿಗಳು ಇಲ್ಲಿ ಗುಡಿಸಲೆ ಹಾಕೊಂಡು ಇಲ್ಲಿ ಕಲ್ಲಿನ ಕೆಲಸ ಮಾಡ್ತಿದ್ದರಂತೆ. ಅಲ್ಲಿ ಮಾಡ್ತಿದ್ದಾಗ ಮುನಿಯಮ್ಮ ಎಂಬುವರು ರಾಜಭೋಗಿ ಪಂಗಡದವರು. ಅವರು ಆ ಮುನಿಯಮ್ಮನವರು ದಿವಸ ಪೂಜೆ ಎಲ್ಲ ದಿವಸ ಪ್ರತಿನಿತ್ಯನೂ ಆ ದೇವಿಗೆ ಪೂಜೆ ಮುಗ್ಕೊಂಡು ಲಿಂಗಕ್ಕೆ ಅರಿಶಿನ ಕುಂಕುಮ ಎಲ್ಲ ಇಟ್ಕೊಂಡು ಪೂಜೆ ಮಾಡ್ಕೊಂಡು ಬರ್ತಿದ್ದರಂತೆ. ಅದಾದ ನಂತರ 30 ವರ್ಷ ಆದ ನಂತರ ಅವರ ಸೊಸೆ ಎಲ್ಲಮ್ಮ 40 ವರ್ಷದಿಂದನೂ ಈಗಲೂ ಅಲ್ಲಿ ಇದ್ದಾರೆ. ಅವರು ಪೂಜೆ ಮಾಡ್ತಾ ಇದ್ದಾರೆ. ಅವರು ಇಲ್ಲಿವರೆಗೂ ಒಂದು 30-40 ವರ್ಷದಿಂದನೂ ಈ ದೇವಿಗೆ ಪೂಜೆ ಸಲ್ಲಿಸ್ತಾ ಬಂದು ಒಂದು ಹಳೆಯ ಗುಡಿ ಇದ್ದದ್ದು. ಅದು ಹಳೆಯ ಗುಡಿ ಇದ್ದು ನಮ್ಮ ಪಾಲಹಳ್ಳಿ ಗ್ರಾಮದವರು ಮತ್ತು ಈ ಬೈಲಿನ ರೈತರು ಎಲ್ಲರೂ ಸೇರಿ ದೇವಸ್ಥಾನ ಕಟ್ಟಿಸ್ಬೇಕು ಅಂದ್ಬಿಟ್ಟು ಈಗ ಒಂದು 2 ವರ್ಷದಿಂದ ಸತತವಾಗಿ ಪ್ರಯತ್ನಪಟ್ಟು ಎಲ್ಲರೂ ದಾನಿಗಳ ಹತ್ರ ಪಾಲಹಳ್ಳಿ ಗ್ರಾಮದವರು ಎಲ್ಲರೂ ಸಪೋರ್ಟಾಗಿ ಈ ದೇವಸ್ಥಾನಕ್ಕೆ ದಾನಿಗಳ ಹತ್ರ ಹಣವನ್ನು ಎತ್ತಿ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡಿದ್ದಾರೆ. ಇಲ್ಲಿ ಪ್ರತಿಷ್ಠಾಪನೆಗೊಂಡು ಪೂಜಿತಳಾಗಿರುವ ಸತ್ಯವಂತೆ ಓಣಿಮಾರಮ್ಮನ ಅನುಗ್ರಹಕ್ಕಾಗಿ ಅರಸಿಕೊಂಡು ಬರುವ ಭಕ್ತರಿಗೆ ಸದಾ ಸನ್ಮಂಗಳವನ್ನುಂಟು ಮಾಡುತ್ತಾ ತಾಯಿ ಜನಪ್ರಿಯಳಾಗುತ್ತಿದ್ದಾಳೆ. ಓಣಿಮಾರಮ್ಮ ದೇವಸ್ಥಾನ ಟ್ರಸ್ಟ್ದ ಉಪಾಧ್ಯಕ್ಷರು ನಾವು ಪ್ರದೀಪ್ ಅಂದ್ಬಿಟ್ಟು. ನಾವು ಚಿಕ್ಕ ಹುಡುಗರಿಂದನೂ ನಾವು ಇಲ್ಲೇ ನೋಡ್ತಾ ಇದ್ದೀವಿ. ಚಿಕ್ಕ ಗುಡಿ ಇತ್ತು, ನಮ್ಮ ತಾತವರು ಇದನ್ನು ಜಿ ಮರಿಗೌಡರು ಅವ್ರು ನೋಡಿ ಒಂದು ಚಿಕ್ಕ ಗುಡಿಯಾಗಿ ಮಾಡಿದರು. ಆ ನಂತರ ಸಣ್ಣದಾಗಿ ಪೂಜೆ ನಡೀತಿತ್ತು. ಈಗೇನಾಗಿದೆ ಅಂದರೆ ಎಲ್ಲರೂ ಈಗ ಒಂದು 2-2.5 ವರ್ಷದಿಂದ ನಾವು ಒಂದು ಸ್ವಲ್ಪ ದೇವಸ್ಥಾನ ಅಭಿವೃದ್ಧಿ ಮಾಡಬೇಕು ಅಂದ್ಬಿಟ್ಟು ನಮ್ಮ ಬೈಲು ಮತ್ತು ನಮ್ಮ ಇಲ್ಲಿನ ಜಮೀನಿನ ಅಕ್ಕಪಕ್ಕದವರು ಮತ್ತು ಪಾಲಹಳ್ಳಿ ಗ್ರಾಮಸ್ಥರು ಎಲ್ಲರೂ ಸೇರಿ 2.5 ವರ್ಷದಿಂದ ನಾವು ದೇವಸ್ಥಾನನ ಈ ರೀತಿ ಕಟ್ಟಿ ನಿರ್ಮಾಣ ಮಾಡಿದ್ದೀವಿ. ಈಗ ಎಲ್ಲರೂ ಸುಮಾರು ಜನಗಳು ಬಂದು ಪೂಜೆ ಮಾಡ್ಕೊಂಡು ಹೋಗ್ತಿದ್ದಾರೆ. ತುಂಬ ಅಭಿವೃದ್ಧಿ ಆಗ್ತಾಯಿದೆ, ಒಳ್ಳೆಯದು ಆಗ್ತಿದೆ. ಜನಗಳ ಅಭಿಪ್ರಾಯ ತುಂಬ ಒಳ್ಳೆಯದು ಆಗ್ತಿದೆಯಂತೆ. ಹಾಗೆಯೇ ಓಣಿಮಾರಮ್ಮ ದೇಗುಲದ ಬಳಿ ಬಲಭಾಗದ ಗುಡಿಯಲ್ಲಿ ಬಿಸಿಲು ಮಾರಮ್ಮ ದೇವಿಯೂ ಕೂಡ ನೆಲೆಗೊಂಡು ಪೂಜಿತಳಾಗಿದ್ದಾಳೆ. ಓಣಿಮಾರಮ್ಮ ದೇಗುಲಕ್ಕೆ ಬರುವ ಭಕ್ತರು ಬಿಸಿಲು ಮಾರಮ್ಮನಿಗೂ ಪೂಜೆ ಸಲ್ಲಿಸಿ ನಮಸ್ಕರಿಸುತ್ತಾರೆ. ಈ ದೇವಾಲಯದಲ್ಲಿ ಇನ್ನೊಂದು ವಿಶೇಷವೇನೆಂದರೆ ದೇಗುಲಕ್ಕೆ ಹೊಂದಿಕೊಂಡಿರುವ ಆಲದ ಮರ ಓಣಿಮಾರಮ್ಮ ಬಿಸಿಲು ಮಾರಮ್ಮ ದೇಗುಲಕ್ಕೆ ನೆರಳಾಗಿ ನಿಂತಿದೆ.
ಈ ಸ್ಥಳವು ಕೂಡ ಭಕ್ತರಿಂದ ಪೂಜಿತವಾಗಿದ್ದು ಇಲ್ಲಿನ ಪ್ರಶಾಂತವಾದ ವಾತಾವರಣಕ್ಕೆ ಇದೂ ಸಹ ಕಾರಣವಾಗಿದೆ. ಇದು ಓಣಿ ಮಾರಮ್ಮ ದೇವಸ್ಥಾನ ಅಂದರೆ ಚಿಕ್ಕ ಗುಡಿ ಇತ್ತು. ಅದು ತುಂಬ ಒಳಗಡೆನೇ ಹೋಗೋಕ್ಕಾಗ್ತಿರ್ಲಿಲ್ಲ, ಆ ಥರ ಇತ್ತು. ಚಿಕ್ಕ ಗುಡಿ. ಅದು ಎಲ್ಲ ಈ ಬೈಲವ್ರು ಏನವ್ರೆ ಅವರೆಲ್ಲ ವರ್ಷಕ್ಕೊಂದು ಸಾರಿ ಹಬ್ಬ ಮಾಡ್ತಾಯಿದ್ರು. ಹಬ್ಬ ಮಾಡಬೇಕಾದ್ರೆ ಇದ್ದಕ್ಕಿದ್ದಂಗೆ ಹಿಂಗೆ ಏನೋ ಒಂದು ತಾಯಿ ಕೃಪೆಯಿಂದ ಎಲ್ಲ ಒಂದು 33 ಜನ ಎಲ್ಲ ಟ್ರಸ್ಟ್ ಮಾಡ್ಕೊಂಡು ಎಲ್ಲ ದೇವಸ್ಥಾನ ಚೆನ್ನಾಗಿ ಜೀರ್ಣೋದ್ಧಾರ ಮಾಡಿದ್ರು. ಮಾಡಬೇಕಾದ್ರೆ ಸುಮಾರು ಅಡೆತಡೆಗಳೆಲ್ಲ ಬಂದರೂ ಏನು ಒಂಥರ ಕಣ್ಣಿಗೆ ಕಾಣಿಸ್ದಂಗೆ ಎಲ್ಲ ನಿವಾರಣೆಯಾಗಿ ಚೆನ್ನಾಗಿ ದೇವಸ್ಥಾನ ಆಗೋಂಗೆ ತಾಯಿ ಕೃಪೆಯಿಂದ ಎಲ್ಲ ಆಯಿತು. ಇಲ್ಲಿ ಬಂದು ಬೇಡ್ಕೊಂಡವ್ರಿಗೆಲ್ಲ ತಾಯಿ ಒಳ್ಳೆಯದನ್ನು ಮಾಡ್ತಾರೆ. ಯಾವತ್ತೂ ದೇವರು ನಮ್ಮದವ್ರನ್ನ ಕೈ ಬಿಡಲ್ಲ ಅಂತಾರಲ್ಲ, ಅದು ಸತ್ಯ. ಒಟ್ಟಾರೆ ದಿನೇ ದಿನೇ ಹೆಚ್ಚು ಜನಪ್ರಿಯಳಾಗುತ್ತಿರುವ ಓಣಿ ಮಾರಮ್ಮ ದೇವಿಗೆ ವಿಶೇಷ ದಿನಗಳಲ್ಲಿ ಮುಂಜಾನೆಯಿಂದಲೇ ಪೂಜಾ ಕಾರ್ಯಗಳು ಆರಂಭಗೊಳ್ಳಲಿದ್ದು ದೇವಿಗೆ ಅಭಿಷೇಕ, ವಿಶೇಷ ಅಲಂಕಾರ, ಮಹಾಮಂಗಳಾರತಿ ಮಾಡಲಾಗುವುದು. ಹಳಳ್ಳಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಸುನೀಲ್ ಕುಮಾರ್ ಅಂತ. ಈ ತಾಯಿ ಶಕ್ತಿ ಭಾಳ ಅಪಾರವಾದದ್ದು. ಇಲ್ಲಿ ಮಕ್ಕಳು ಆಗಿಲ್ಲದವ್ರಿಗೆ ತುಂಬ ಮಕ್ಕಳುಗಳು ಆಗಿದೆ. ಹಾಗೆಯೇ ಯಾರಿಗೆ ತೊಂದರೆ ಅಂತ ಬಂದವ್ರಿಗೆ ಭಾಳ ಈ ತಾಯಿ ಕರುಣಿಸಿ ಎಲ್ಲನೂ ಒಳ್ಳೆತನದಲ್ಲಿ ಒಳ್ಳೆಯದಾಗಿದೆ ಎಲ್ಲರಿಗೂ. ನಾವು ಒಬ್ಬರ ಹತ್ರ ಐನೂರು ಶಾಸ್ತ್ರ ಕೇಳಿದಾಗ ಇಲ್ಲ ಈ ದೇವಸ್ಥಾನ ನೀವು ಮಾಡಿ ಭಾಳ ಇಂಪ್ರೂವ್ ಆಯ್ತದೆ ಅಂತ ಹೇಳಿದರು. ಆ ದೇವಸ್ಥಾನ ಹಿಂಗೆ ಮಾಡಬೇಕು ಅಂತ ಕೈ ಹಾಕಿದಾಗ ನಾವೊಂದು 33 ಜನ ಟ್ರಸ್ಟ್ ಮಾಡಿ ಒಂದು ಅಧ್ಯಕ್ಷರು, ಉಪಾಧ್ಯಕ್ಷರು ಖಜಾನ್ಸಿ ಯಶವಂತ್ ಅಂತ ಅಂದ್ಬಿಟ್ಟು, ಅಧ್ಯಕ್ಷರು ಸ್ವಾಮಣ್ಣವರು, ಉಪಾಧ್ಯಕ್ಷರು ಪ್ರದೀಪ್ ಅವರು, ಖಜಾನ್ಸಿ ಯಶವಂತು, ಹೀಗೆ ವೆಂಕಟೇಶ್, ಜಯರಾಮಣ್ಣ ಅಂದ್ಬಿಟ್ಟು ಇಷ್ಟೊಂದು ಜನನೆಲ್ಲ ಒಂದು 32 ಸೀಟು ನಾವು ಸದಸ್ಯರು ಮಾಡ್ಕೊಂಡು ಮೆಂಬರ್ ಮಾಡಿ ಈ ದೇವಸ್ಥಾನ ಮಾಡೋಕ್ಕೆ ಕೈ ಹಾಕಿದಾಗ ಭಾಳ ನಮಗೆ ಅನುಕೂಲ ಅಂತಲೇ ಕಂಡು ಬಂದಿದೆ. ಅಭಿವೃದ್ಧಿ ಆಯ್ತಾನೆ ಇದೆ. ಈ ದೇವಸ್ಥಾನದಲ್ಲಿ ದಿನೇ 48 ಪೂಜೆ ದಿನೇ ಅತಿ ಹೆಚ್ಚಾಗಿ ಭಕ್ತರು ಜಾಸ್ತಿ ಸಂಖ್ಯೆಯಲ್ಲಿ ಬಂದು ಅವ್ರಿಗೂ ಒಳ್ಳೆ ರೀತಿಯಲ್ಲಿ ಅನುಕೂಲ ಆಗಿದೆ. ಈ ದೇಗುಲಕ್ಕೆ ಒಂದು ಪುರಾಣವೇ ಇದೆ. ಇಲ್ಲಿ ಓಣಿ ಮಾರಮ್ಮ ನೆಲೆ ಇದ್ದರೂ ಯಾರೂ ಗುರುತಿಸಿರಲಿಲ್ಲ. ಈ ದೇವಸ್ಥಾನದ ಬಳಿ 100 ವರ್ಷಗಳ ಹಿಂದೆ ಯಲ್ಲಮ್ಮ ಎಂಬ ಕಲ್ಲು ಕುಟುಕರ ಕೆಲಸ ಮಾಡಿಕೊಂಡಿದ್ದ ಮಹಿಳೆಯೊಬ್ಬರ ಕನಸಿನಲ್ಲಿ ಹುತ್ತವೊಂದರ ಮಗ್ಗುಲಲ್ಲಿ ಕಣ್ಣು ಮೂಗು ಇರುವ ಕಲ್ಲು ರೂಪದಲ್ಲಿ ಕಾಣಿಸಿಕೊಂಡು ನನಗೆ ಅರಿಶಿಣ ಕುಂಕುಮ ಬೇಕು ಎಂದು ದೇವಿ ಕೇಳಿಕೊಂಡಿದ್ದಳಂತೆ. ಆಶ್ಚರ್ಯ ಅಂದರೆ ಅದರ ಮರುದಿನವೇ ಆ ಸ್ಥಳದಲ್ಲಿ ಜಮೀನುದಾರರೊಬ್ಬರು ಗದ್ದೆ ಉಳುವ ವೇಳೆ ನೇಗಿಲಿಗೆ ಆ ಕಲ್ಲು ಮೂರ್ತಿ ಸಿಕ್ಕಿಕೊಂಡು ಕಾಣಿಸಿಕೊಂಡಿತ್ತಂತೆ. ಅಂದಿನಿಂದ ಪೂಜಿತಳಾದ ಓಣಿ ಮಾರಮ್ಮ ಇಂದು ಸದಾ ಸಂತುಷ್ಟ ಸಂಪ್ರೀತಿಯಾಗಿದ್ದಾಳೆ. ಅಂದಿನಿಂದ ಇಂದಿಗೂ ಯಲ್ಲಮ್ಮ ವಂಶಸ್ಥರೇ ದೇವಿಯನ್ನು ಆರಾಧಿಸಿಕೊಂಡು ಬಂದಿದ್ದಾರೆ. ನಾವು ಮತ್ತು ಕಲ್ಲೊಡೆಯುವಾಗ ಇಲ್ಲಿ ಒಂದು ಹುತ್ತ ಇದ್ದದನ್ನ ಮದುವೆ ಆದದನ್ನ ನಮ್ಮ ಅತ್ತೆಯವರು ಕನ್ಸ್ಕೋಗಿ ನನಗೆ ಅರಿಶಿನ ಕುಂಕುಮ ಭಾಗ್ಯ ಬೇಕು ಅಂತ ಪದೇ ಕೇಳ್ತಾಯಿದ್ರಂತೆ. ನಮ್ಮ ಅತ್ತೆಯವರು ಈ ಪೂಜೆನ ವಿಶೇಷವಾಗಿ ನಡ್ಸ್ಕೊಂಡು ಬಂದರು. ಅವರು 16 ವರ್ಷ ಮಾಡಿ ನನ್ನ ಕೈಲಾಗಲ್ಲ ನೀನು ವಹಿಸ್ಕೊ ಅಂತ ನನಗೆ ವಹಿಸ್ಬಿಟ್ರು. ಆವಾಗಿಂದನೂ ಈ ತಾಯಿ ಬಿಡ್ದಂತೆ ನನಗೆ ಇರಲಿ ಇಲ್ಲದೆ ಹೋಗಲಿ ಒಂದು ಗದ್ದೆ ಬೈಲು ಹೂವು ಆಗಲಿ ಈ ತಾಯಿ ಸೇವೆ ಮಾಡ್ಕೊಂಡು ಬಂದಿದ್ದೀನಿ. ಅದನ್ನು ನಮ್ಮ ಮಕ್ಳಿಗೆ ಕೊಟ್ಟಿದ್ದೀನಿ. ನಮ್ಮ ಸೊಸೆಯರು ಮಾಡ್ಬೋದು. ತಲಾಂತರಕ್ಕೂ ಇದು ನಮ್ಮ ವಂಶದಲ್ಲೇ ನಡಿಬೇಕು ಅಂತ ನಾನು ಬೇಡ್ಕೊತಾ ಇದ್ದೀನಿ. ಈಗ ಯಾರು ಪೂಜೆ ಮಾಡ್ತಾ ಇದ್ದಾರೆ? ಈಗ ನಾನು ನನ್ನ ಮಕ್ಕಳೇ ಮಾಡ್ತಾಯಿರೋದು. ಇದು ಬಿಸಿಲು ಮಾರಮ್ಮ ಇಲ್ಲಿ ನೆಲೆ ಆದದ್ದು ಅಂದರೆ ಇದು ಆ ಕಾಲದಲ್ಲಿ ಇದೆಲ್ಲ ಊರಾಗಿತ್ತಂತೆ ಸ್ವಾಮಿ. ಇದು ಕಾಡಾಗೋಯ್ತು. ಇಲ್ಲೆಲ್ಲ ಜನಗಳಿದ್ರಂತೆ, ಬೇಕಾದಷ್ಟು ಇದ್ರಂತೆ. ಅದು ಆ ಅಮ್ಮ ಊರೊಳಗೆ ಕರೆದಾಗ ನಾನು ಬರಲ್ಲ, ನಾನು ಇಲ್ಲೇ ಇರ್ತೀನಿ ಅಂತ ಈ ಅಮ್ಮ ತಡಂಗಲ್ ಮಾಡಿದ್ರಂತೆ. ಸರಿ ನೀನು ಇಲ್ಲೇ ಇರಮ್ಮ, ನಾವು ಊರಿಗೆ ಹೋಗ್ತೀವಿ ಅಂತ ಅವರು ಕಾಡಲ್ಲೇ ಈ ಅಮ್ಮ ಮದುವೆ ಆದದ್ದು. ಪ್ರತಿಯೊಂದು ದೇವರು 1 ಗಂಟೆ ರಾತ್ರಿಯಲ್ಲಿ ಈ ಅಮ್ಮ ಸ್ಥಳಕ್ಕೆ ಬಂದು ನಾವೆಂಗೆ ಕಷ್ಟ ಸುಖ ಮಾತಾಡ್ತೀವೋ ಆ ಥರ ಎಲ್ಲ ದೇವ್ರುಗಳು ಕಲ್ಲು ನೀರು ಕರಗೋ ಟೈಮ್ನಲ್ಲಿ ಈ ಅಮ್ಮನ ಹತ್ರ ಬಂದು ಮಾತಾಡ್ಕೊಂಡು ಹೋಗ್ತಾರೆ. ಎಲ್ಲರಿಗೂ ಒಳ್ಳೆಯದಾಗಿದೆ. ದೇವಸ್ಥಾನಕ್ಕೆ ಬಂದು ದೇವಿಯ ದರ್ಶನ ಪಡೆಯುವ ಎಲ್ಲ ಭಕ್ತರಿಗೂ ತೀರ್ಥ ಪ್ರಸಾದ ವಿನಿಯೋಗಿಸಲಾಗುವುದು. ಸುಮಂಗಲಿ ಕನ್ನಡ ಟಿವಿ, ನಾನು ನಿಮ್ಮ ಪುಟ್ಟಸ್ವಾಮಿ.
ಇದು ಸುಮಂಗಲಿ ಕನ್ನಡ ಟಿವಿ ಅಫಿಷಿಯಲ್ ಯೂಟ್ಯೂಬ್ ಚಾನೆಲ್. ವೀಕ್ಷಿಸಿ.